ಎಸ್, ಈಗ ನಿರೀಕ್ಷೆಯ ಮೇಲೆ ಈ ಷೇರು ಮಾರುಕಟ್ಟೆ ವ್ಯವಹಾರ ಇರುತ್ತೆ ಅಂತ ಹೇಳಿ, ಹಾಗಾದ್ರೆ ಆ ಎಕ್ಸ್ಪೆಕ್ಟೇಷನ್ ನಂಬೋದು ಹೇಗೆ? ಪ್ರೆಸೆಂಟ್ ನಮ್ದು ಎಕ್ಸ್ಪೆಕ್ಟೇಷನ್ ಅಲ್ಲೇ ಜೀವನ ಮಾಡ್ತಾರಲ್ರಿ, ಇದು ಹೆಂಗೆ ಅದಕ್ಕೊಂದು ಆಧಾರ ಇರ್ಬೇಕಲ್ವಾ? ಖಂಡಿತ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಖಂಡಿತ. ಇದಕ್ಕೆ ಅನೇಕ ಜನ ಸರ್ಟನಿಟಿ ಅನ್ನೋದನ್ನ ಹುಡುಕೊಂಡು ಹೋಗ್ತಾರೆ. ನಾನು ಹೇಳ್ತೀನಿ ನೋಡಿ, ಇಡೀ ವಿಶ್ವದಲ್ಲಿ ನಾನೇ ನಿಮಗ್ ಪ್ರಶ್ನೆ ಕೇಳ್ತೀನಿ ರಾಘವ್ ಅವರೇ, ಇಡೀ ವಿಶ್ವದಲ್ಲಿ ಸಾವು ಒಂದು ಬಿಟ್ಟಿ, ಡೆತ್ ಒಂದು ಬಿಟ್ಟಿ ಸರ್ಟನ್ ಅನ್ನೋದು ಯಾವುದೂ ಇಲ್ಲ ಅಂತೆ. ಟೈಮು ಕೂಡ ಸರ್ಟನ್ ಇಲ್ಲ. ಯಾಕೆ ಅಂದ್ರೆ ಒಂದು ವರ್ಷದಲ್ಲಿ ಫೆಬ್ರವರಿ ನಮಗ್ ಲೀಪ್ ಇಯರ್ ಬಂದ್ರೆ 29 ದಿವಸ ಬರುತ್ತೆ, ಇನ್ನೊಂದು ವರ್ಷದಲ್ಲಿ ಲೀಪ್ ಇಯರ್ ಇಲ್ಲದೆ ಹೋದ್ರೆ 28 ದಿವಸ ಬರುತ್ತೆ. ವರ್ಷಕ್ಕೆ ಒಂದು ದಿವಸ ವ್ಯತ್ಯಾಸ ಆಗುತ್ತೆ ಅಂದ್ರೆ ಟೈಮು ಸರ್ಟನ್ ಇಲ್ಲ. ಸ್ಟಾಕ್ ಮಾರ್ಕೆಟ್ ಯಾಕೆ ಸರ್ಟನ್ ಇರಬೇಕು ಅಂತ ನಾನು ಕೇಳ್ತೀನಿ. ಆಮೇಲೆ ಸ್ಟಾಕ್ ಮಾರ್ಕೆಟ್ ಸರ್ಟನ್ ಆಗ್ಬಿಟ್ರೆ ಅಲ್ಲಿ ಆಪರ್ಚುನಿಟಿನೇ ಇರಲ್ಲ. ಸೊ ಸ್ಟಾಕ್ ಮಾರ್ಕೆಟ್ ಅನ್ಸರ್ಟನ್ ಇರೋದ್ರಿಂದಾನೇ ಆಪರ್ಚುನಿಟಿ ಇದೆ, ಕಾಂಪಿಟೇಷನ್. ಖಂಡಿತ. ಇಲ್ಲಿ ನಾನೇನ್ ಹೇಳ್ತೀನಿ ಮತ್ತೆ ಯಾವ ರೀತಿ ನಾವು ಅನಲೈಸ್ ಮಾಡಬೇಕು ನೋಡಿ. ನಾನ್ 10 ಕಂಪನಿ ಶೇರ್ ಗಳನ್ನ ನಾನ್ ಸೆಲೆಕ್ಟ್ ಮಾಡಿದ್ರೆ ನಾನು 2 ಕಂಪನಿ, ಇಲ್ಲಿ ಇಂಪಾರ್ಟೆಂಟ್ 10 ಔಟ್ ಆಫ್ 10 ಬರಕ್ ಯಾರ ಕೈಲೂ ಆಗಲ್ಲ. ಅದು ಶೇರ್ ಮಾರ್ಕೆಟ್ ಅಲ್ಲ, ಯಾವ ಫೀಲ್ಡ್ ಅಲ್ಲೂ ಆಗಲ್ಲ. ಆದ್ರೆ ಒಟ್ಟಾರೆ ದುಡ್ಡು ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ನಾನು ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ, ಸಚಿನ್ ತೆಂಡೂಲ್ಕರ್ ನಾವು ಗಾಡ್ ಆಫ್ ಕ್ರಿಕೆಟ್ ಅಂತ ಕರಿತೀವಿ, ದೇವರು ಅವರು, ಕರೆಕ್ಟಾ? ಅಂದ್ರೆ ಅವ್ರು ಆಡೋ ಮ್ಯಾಚ್ ಎಲ್ಲ 100 ಹೊಡಿತಾರೆ. ನಾನು ಇದನ್ನ ಎಕ್ಸಾಂಪಲ್ ಕೊಡ್ತಾ ಇದ್ದೆ ಸ್ಟುಡಿಯೋ ಬರ್ಲಿಕ್ಕಿಂತ ಮುಂಚಿತವಾಗಿ. ಅಂದ್ರೆ ಸಚಿನ್ ತೆಂಡೂಲ್ಕರ್ 0 ಹೊಡೆದಿದ್ದಾರೆ, ಆದ್ರೂ ಯಾಕೆ ಅವ್ರನ್ನ ಗಾಡ್ ಆಫ್ ಕ್ರಿಕೆಟ್ ಅಂತ ಕರಿತೀವಿ ಅಂದ್ರೆ ಒಟ್ಟಾರೆ ಸ್ಕೋರ್ಡ್ ಗುಡ್ ರನ್ಸ್ ಅನ್ನೋದ್ರ ಮೇಲೆ ಹೇಳ್ತೀವಿ. ಅದೇ ತರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಹೂಡಿಕೆ ಮಾಡುವಂತಹ ಎಲ್ಲಾ ಶೇರ್ಗಳಲ್ಲಿ ನಾವು ದುಡ್ಡು ಮಾಡ್ತೀವಿ ಅಂದ್ರೆ ನಾವು ಯಾವಾಗ್ಲೂ ಹೇಳ್ತೀವಿ, ಓನ್ಲಿ 2 ಪೀಪಲ್ ಕ್ಯಾನ್ ಕಾಲ್ ದ ಮಾರ್ಕೆಟ್ ಟಾಪ್ ಅಂಡ್ ಬಾಟಮ್ ಕರೆಕ್ಟ್ಲಿ. ಷೇರುಪೇಟೆಯ ಎಕ್ಸಾಕ್ಟ್ ಆಗಿ ಹೇಳ್ಬೇಕಾಗಿರುವಂತ ಆಗುವ ವ್ಯಕ್ತಿ ಯಾರು ಅಂದ್ರೆ ಇಬ್ರೆ. ಒಂದು ಗಾಡ್, ದೇವ್ರು. ಎರಡನೇದು ಲಯರ್, ಸುಳ್ಳೇಳವರು. ಇವ್ರಿಬ್ರು ಬಿಟ್ಟಿ ಶೇರ್ ಮಾರ್ಕೆಟ್ ಹಿಂಗೆ ಆಗತ್ತೆ ಅಂತ ಯಾರ ಕೈಲೂ ಹೇಳಕ್ಕಾಗಲ್ಲ. ನನ್ನ ಕೈಲಂತೂ ಹೇಳಕ್ಕಾಗಲ್ಲ, ಯಾಕಂದ್ರೆ ನಾನು ಗಾಡು ಅಲ್ಲ, ಲಯರು ಅಲ್ಲ ನಾನು. ಹಾಗಾದ್ರೆ ಯಾಕೆ ನಿಮ್ಮ ಮಾತನ್ನ ನಂಬೇಕು? ಅಂದ್ರೆ ಇಲ್ಲಿ ನಾವು 10 ಶೇರ್ ಅಲ್ಲಿ 8 ಶೇರ್ ಅಲ್ಲಿ ದುಡ್ಡು ಮಾಡಿದ್ರೆ ಸಾಕು. ಅಂದ್ರೆ ಒಟ್ಟಾರೆ ದುಡ್ಡು ಮಾಡಿ. ಖಂಡಿತ ಮೆಜಾರಿಟಿ ಅನ್ನೋದಕ್ಕೂ ಇನ್ನೊಂದು ಮಾತು ಹೇಳ್ತೀನಿ. ನನಗೊಬ್ರು ಗೊತ್ತಿದ್ದಾರೆ, 10 ಶೇರ್ ಗಳಲ್ಲಿ 9 ಶೇರ್ ಕರೆಕ್ಟ್ ಆಗಿ ಹೇಳಿದ್ರು ಅವರು, ಒಂದೇ ಶೇರ್ ಲಾಸ್ ಮಾಡಿರೋದು. ಆದ್ರೆ 9 ಶೇರ್ ಅಲ್ಲಿ ದುಡ್ಡು ಮಾಡಿದಾಗ ಪ್ರತಿ ಶೇರ್ ಅಲ್ಲಿ 1000 ರೂಪಾಯಿ ದುಡ್ಡು ಮಾಡಿದ್ರು. 9 ಶೇರ್ ಅಲ್ಲಿ ಎಷ್ಟು ಮಾಡ್ತಾರೆ? 9,000 ಮಾಡಿದ್ರು. ಒಂದೇ ಶೇರ್ ಅಲ್ಲಿ ಲಾಸ್ ಆಗಿದ್ದು, ಆ 1 ಶೇರ್ ಅಲ್ಲಿ 10 ಲಕ್ಷ ಲಾಸ್ ಮಾಡ್ಕೊಂಡ್ರು. ಅಂದ್ರೆ ಅವರು ಅದ್ರಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಿದ್ರು. ಅಂದ್ರೆ ಇಲ್ಲಿ ಏನಾಗುತ್ತೆ, ನೀವ್ ಎಷ್ಟು ಕ್ವಾಂಟಿಟಿಯನ್ನ ಯಾವ ಕಂಪನಿಗೆ ಹಾಕ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಶೇರ್ ಮಾರ್ಕೆಟ್ ಸೀಕ್ರೆಟ್ ಏನು ಅಂತ ಕೇಳಿದ್ರೆ ನೀವು, ಅಥವಾ ಟ್ರೇಡಿಂಗ್ ಸೀಕ್ರೆಟ್ ಏನು ಅಂತ ನೀವು ಕೇಳೋದಾದ್ರೆ, ಕಟ್ ಯುವರ್ ಲಾಸ್ ರನ್ ಯುವರ್ ಪ್ರಾಫಿಟ್ ಅಂತೀನಿ. ಕಟ್ ಯುವರ್ ಲಾಸ್ ರನ್ ಯುವರ್ ಪ್ರಾಫಿಟ್. ಜನ ಮಾಡೋದು ಉಲ್ಟಾ. ಜನ ಏನ್ ಮಾಡ್ತಾರೆ, ಲಾಸ್ ಆದಾಗ ಅದನ್ನ ಹಿಡ್ಕೊಂಡು ಇನ್ನ ಬರುತ್ತಿರೋ ಅಂತ ಹೋಪ್ ಮಾಡ್ತಾ ಇರ್ತಾರೆ. ಈಗ ಓಕೆ, ಅಂದ್ರೆ ಹೌ ಡು ಯು ಎಲಾಬರೇಟ್ ಕಟ್ ಯುವರ್ ಲಾಸ್ ಅಂಡ್ ರನ್ ಯುವರ್ ಪ್ರಾಫಿಟ್ ಅನ್ನೋದನ್ನ ಇನ್ನು ಎಕ್ಸ್ಪ್ಯಾಂಡ್ ಮಾಡಿ ಹೇಳೋದು ಆಯ್ತು. ಜನಕ್ಕೆ ಸಿಂಪಲ್ ಆಗಿ ನಾನು ಹೇಳ್ಬೇಕು ಅಂದ್ರೆ, ನೋಡಿ ಇವಾಗ ಯಾರೋ ಯೆಸ್ ಬ್ಯಾಂಕ್ ಅನ್ನ 350 ರೂಪಾಯಿ ತಗೊಂಡ್ರು. ಅದು ನಾನು ಹೇಳ್ತಾ ಇದ್ದೀನಿ, ಯು ಶುಡ್ ಹ್ಯಾವ್ ನಾಟ್ ಬಾಟ್ ಇಟ್. ಬೈ ಮಾಡಿದ್ರಿ 350 ರೂಪಾಯಿಗೆ. ನಾವು ಒಂದು ಸ್ಟಾಪ್ ಲಾಸ್ ಇಡ್ಕೋಬೇಕಂದ್ರೆ 350ಕ್ಕೆ ತಗೊಂಡ ಮೇಲೆ ಒಂದು 300 ರೂಪಾಯಿ ಕೆಳಗಡೆ ಬಂದ್ರೆ ನಾನು ಅದನ್ನ ಎಕ್ಸಿಟ್ ಮಾಡ್ತೀನಿ, 50 ರೂಪಾಯಿ ಲಾಸ್ ಬುಕ್ ಮಾಡ್ತೀನಿ ಅಂತ. 350ಕ್ಕೆ ಯೆಸ್ ಬ್ಯಾಂಕ್ ತಗೊಂಡಿದ್ದು ತಪ್ಪಲ್ಲ. ಅದನ್ನ 300 ರೂಪಾಯಿ ಬಂದಾಗ 50 ರೂಪಾಯಿ ಲಾಸ್ ಬುಕ್ ಮಾಡ್ಕೊಂಡು ಹೊರಗಡೆ ಬರ್ದಿರೋದು ತಪ್ಪು. ಇವಾಗ 20 ರೂಪಾಯಿ ಬಂದಾಗ ಏನ್ ಮಾಡಬೇಕು ಅಂತ ಕೇಳಿದ್ರೆ, ಯು ಹ್ಯಾವ್ ಲಾಸ್ಟ್ ಎವ್ರಿಥಿಂಗ್. ಸೊ ಕಟ್ ಯುವರ್ ಲಾಸಸ್ ಅಂದ್ರೆ ನಷ್ಟ ಚಿಕ್ಕದಾಗಿದ್ದಾಗ್ಲೇನೆ ಹೊರಗಡೆ ಬನ್ನಿ, ಲಾಭ ಚಿಕ್ಕದಾಗಿದ್ದಾಗ ಹೊರಗಡೆ ಬರಬೇಡಿ, ಇನ್ನ ಇಡ್ಕೊಳ್ಳಿ. ಟೈಟಾನ್ ಶೇರ್ ಅನ್ನ ರಾಕೇಶ್ ಜುಂಜುನ್ವಾಲಾ ಅವರು 30 ರೂಪಾಯಿಗೆ ತಗೊಂತಾರೆ. 4,000 ಹೋದ್ರು ಒಂದೇ ಒಂದು ಶೇರ್ ಅನ್ನ ಮಾರಲ್ಲ ಅವರು. ನಾವೇನ್ ಮಾಡ್ತೀವಿ, 30 ರೂಪಾಯಿ ಶೇರ್ ತಗೊಂಡ್ 40 ರೂಪಾಯಿ ಹೋಗಿದೆ, 10 ರೂಪಾಯಿ ಬಂತು ತಗೊಂಡ್ ಬಿಡೋಣಪ್ಪ ಅಂತಾರೆ. 30 ರೂಪೀಸ್ ಶೇರ್ಸ್ ನ ಆಮೇಲೆ ಬೋನಸ್ ಆಯ್ತು, ಸ್ಟಾಕ್ ಸ್ಪ್ಲಿಟ್ ಆಯ್ತು, ಎಲ್ಲ ಆಯ್ತು. ಇವತ್ತು ರಾಕೇಶ್ ಜುಂಜುನ್ವಾಲಾ ಯಾಕೆ ರಾಕೇಶ್ ಜುಂಜುನ್ವಾಲಾ ಆಗಿದ್ದಾರೆ ಅಂದ್ರೆ, ಬಿಕಾಸ್ ಆಫ್ ಓನ್ಲಿ 3 ಶೇರ್ಸ್, ಟೈಟಾನ್, ಕ್ರಿಸಿಲ್ ಮತ್ತೆ ಲುಪಿನ್. ನಮ್ಮ ಜನಕ್ಕೆ ಇಂತ ಶೇರ್ಗಳು ಡೈಲಿ 3 ಬೇಕು, ಅವ್ರಿಗೆ ಇಡೀ ಲೈಫ್ ಅಲ್ಲೇ ಅಂತ 3 ಶೇರ್ ಸಿಕ್ಕಿದೆ. ಸೊ ನಿಮ್ಮ ಲೈಫ್ ಅಲ್ಲಿ ಹಣ ಮಾಡ್ಬೇಕು ಶೇರ್ ಮಾರ್ಕೆಟ್ ಅಲ್ಲಿ ಅಂದ್ರೆ ದಿನಕ್ಕೆ ಒಂದು ಟೈಟಾನ್ ಬೇಕಾಗಿಲ್ಲ, ಇಡೀ ಲೈಫ್ ಟೈಮ್ಗೆ ನಮಗೆ ಒಂದು ಟೈಟಾನ್ ಸಿಕ್ಕಿದ್ರೆ ಸಾಕು. ಅಂತ ಶೇರ್ ಅನ್ನ ಕೊಂಡುಕೊಂಡು ಹೋಲ್ಡ್ ಮಾಡಬೇಕು, ಅದು ತುಂಬಾ ಇಂಪಾರ್ಟೆಂಟ್.